Good morning. Yes. Dear students, in the last classes, we learned about the theoretical concept of the branch accounts. Okay. So, ಹಿಂದಿನ ಕ್ಲಾಸ್ ನಲ್ಲಿ ಏನು ಮಾಡಿದೀವಿ? ಬ್ರಾಂಚ್ ಅಕೌಂಟ್ ಕುರಿತು ಥಿಯರಾಟಿಕಲ್ ಪಾರ್ಟ್ ಅನ್ನು ನೋಡಿದೀವಿ. ಈಗ ಇನ್ ಟುಡೇಸ್ ಕ್ಲಾಸ್, ಇವತ್ತಿನ ಕ್ಲಾಸ್ ನಲ್ಲಿ ಏನು ಮಾಡೋಣ ಅಂದ್ರೆ ಒಂದು 5 ಮಾರ್ಕ್ಸ್ ಪರ್ಪಸ್ ಗೆ ನಿಮ್ಮ ಎಕ್ಸಾಮ್ ಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅನ್ನು ನಾವು ನೋಡೋಣ. ಎಸ್. ಸೊ ಹಾಗಾದ್ರೆ ಅದರಲ್ಲಿ question number 10. So first of all we will see the question. What is given? Letter words will move on towards the solution. Okay. So ಮೊದಲಿಗೆ question ನೋಡೋಣ, ಆಮೇಲೆ solution part ಅನ್ನು ತೆಗೆದುಕೊಂಡು ಹೋಗೋಣ. Yes. So ಹಾಗಾದ್ರೆ question ನೋಡ್ರಿ, question number 10. Prepare branch debtors account from the following information. ಈ ಕೆಳಗಿನ ಇನ್ಫಾರ್ಮೇಶನ್ ದಿಂದ ಏನು ಮಾಡೋದು ಹೇಳಿದಾನೆ? ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅನ್ನು ಬಳಸಲು ಹೇಳಿದಾನೆ. ಹಾಗಾದ್ರೆ ಡೆಟರ್ಸ್ ಆಸ್ ಆನ್ 1/1/2016 ಕೊಟ್ಟಿದ್ದಾನೆ. ಆಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಇದೆ, ಎಷ್ಟು ಅಮೌಂಟ್? ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಎಷ್ಟಿದೆ? 72,000 ಇದೆ. ಡಿಸ್ಕೌಂಟ್ ಅಲೌಡ್ ಇದೆ ಎಷ್ಟು? 600. ಬ್ಯಾಡ್ ಡೆಟ್ಸ್ ಇದೆ. ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ ಇದೆ, ಎಷ್ಟು? 1000 ಇದೆ. ಕ್ರೆಡಿಟ್ ಸೇಲ್ಸ್ ಇದೆ, ಹೌದಾ? ಎಸ್. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟು ನಮಗೆ ಏನು ಹೇಳಿದಾನೆ? ಪ್ರಿಪೇರ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ಕೇಳಿದಾನೆ, ಹೌದಾ? ಬ್ರಾಂಚ್ ಡೆಟರ್ಸ್ ಅಕೌಂಟ್ ಬಿಡಿಸಬೇಕು. ಸೊ ಜಸ್ಟ್ ವರ್ಡ್ ಬ್ರಾಂಚ್ ಅಂತ ಆಡ್ ಆಗಿದೆ ಅಷ್ಟೇ. ಬಟ್ ಇನ್ ದಿ ಫಸ್ಟ್ ಸೆಮಿಸ್ಟರ್ ಇಟ್ಸೆಲ್ಫ್, ಸೊ ನಾವು ಫಸ್ಟ್ ಸೆಮಿಸ್ಟರ್ ದಲ್ಲಿ ಕನ್ವರ್ಜನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಆರ್ ಕನ್ವರ್ಟಿಂಗ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್, ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಡೆಟರ್ಸ್ ಅಕೌಂಟ್ ಬಿಡಿಸಿದೀವೋ ಇಲ್ಲೋ? ಎಸ್. ಸೊ ಸೇಮ್ ಪ್ಯಾಟರ್ನ್ ಅದೇ ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಅಲ್ಲಿ ಯಾರು ಪರ್ಫೆಕ್ಟ್ ಇದ್ರಿ ಇದನ್ನ ಈಸಿಯಾಗಿ ನೀವೇ ಬಿಡಿಸ್ಬಿಡ್ತೀವಿ, ಹೌದಾ? ಎಸ್. ಸೊ ವಾಟ್ ಎವರ್ ದಟ್ ವಿಲ್ ಸಾಲ್ವ್ ದಟ್ ಒನ್. ಸೊ ಟೇಕ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ಬೇಕು. Branch debtors account particulars, rupees and particulars. Can we start? ಕಾಲಮ್ಸ್ ರೆಡಿ ಮಾಡಿದ್ರಿ? ಎಸ್. ಹಾಗಾದ್ರೆ ಸಿ ಲಾಸ್ಟ್ ಕ್ಲಾಸಸ್ ನಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದೆ, ನಿಮಗೆ ಯಾವುದೇ ಒಂದು ಅಸೆಟ್ ಅಕೌಂಟ್ ಆದ್ರೆ, ಅಸೆಟ್ ಅಕೌಂಟ್ ಆಗಲಿ ಅಥವಾ ಲೈಬಿಲಿಟಿ ಅಕೌಂಟ್ ಆಗಲಿ, ಆ ಸ್ಟಾರ್ಟ್ ಯಾವ ಸೈಡ್ ಆಗತ್ತೆ, ಕ್ಲೋಸ್ ಯಾವ ಸೈಡ್ ಆಗತ್ತೆ, ಇಂಪಾರ್ಟೆಂಟ್ ಥಿಂಗ್, ಹೌದಾ? ಹಾಗಾದ್ರೆ ಅಸೆಟ್ ಇದೆ, ಅಸೆಟ್ ಅಕೌಂಟ್. ಸೊ ಯಾವ ಸೈಡ್ ಸ್ಟಾರ್ಟ್ ಆಗತ್ತೆ ಮತ್ತೆ ಯಾವ ಸೈಡ್ ಎಂಡ್ ಆಗತ್ತೆ? ಅಸೆಟ್ ಇದ್ರೆ ಏನಾಗುತ್ತೆ? ಯಾವ ಸೈಡ್ ಸ್ಟಾರ್ಟ್ ಆಗಿ ಯಾವ ಸೈಡ್ ಎಂಡ್ ಆಗುತ್ತೆ? ಹಾ, ಡೆಬಿಟ್ ಸೈಡ್ ಸ್ಟಾರ್ಟ್ ಆಗಿ ಕ್ರೆಡಿಟ್ ಸೈಡ್ ಎಂಡ್. ಕಾನ್ಸೆಪ್ಟ್ ಕ್ಲಿಯರ್? ಹಾಗಾದ್ರೆ ಡೆಟರ್ಸ್ ನಮಗೆ ಅಸೆಟ್ ಇನ್ ಲಯಬಿಲಿಟಿ? ಅಸೆಟ್. ಯಾಕಂದ್ರೆ ನಾವ್ ಏನ್ ಮಾಡಿವಪ್ಪ ಅಂದ್ರೆ ಆ ಸಾಲಗಾರನಿಗೆ ಉದ್ರಿ ಮಾರಿವಿ. ಡೆಟರ್ಸ್ ಅಂದ್ರೆ ಯಾರು? ಸಾಲಗಾರನಿಗೆ ನಾವ್ ಏನ್ ಮಾಡಿವಿ? ಉದ್ರಿ ಮಾರಿವಿ. ಸೊ ಉದ್ರಿ ಮಾರಿದೀವಿ ಅಂದ್ರೆ ಆತನ ಕಡೆಯಿಂದ ಏನ್ ಬರ್ಬೇಕು? ನಮಗೆ ದುಡ್ಡು ಬರ್ಬೇಕು, ಕ್ಯಾಶ್ ಬರ್ಬೇಕು. ಸೊ ಕ್ಯಾಶ್ ಬರ್ಬೇಕಂದ್ರೆ ಅದು ನಮ್ಮ ಆಸ್ತಿ, ಅದು ಬರುತ್ತೆ ಇನ್ ಫ್ಯೂಚರ್, ಹೌದಾ? ಸೊ ಬರತ್ತಂದ್ರೆ ದಟ್ ಇಸ್ ವಾಟ್? ದಟ್ ಇಸ್ ಅವರ್ ಆಸ್ತಿ. ಓಕೆ. ಸೊ ಡೆಟರ್ಸ್ ಏನು? ನಮ್ಮ ಆಸ್ತಿ. ಅಸೆಟ್ ಇದೆ. ಹಾಗಾದ್ರೆ ಅಸೆಟ್ ಇದ್ರೆ ನಿಮ್ಗೊಂದು ರೂಲ್ ಹೇಳಿದ್ದೆ ನಾನು, ಅಸೆಟ್ ಅಕೌಂಟ್ ಯಾವ ಸೈಡ್ ಸ್ಟಾರ್ಟ್ ಆಗುತ್ತೆ? ಹಾ, ಸ್ಟಾರ್ಟ್ ವಿತ್ ಡೆಬಿಟ್ ಸೈಡ್ and end side credit side. Okay, so debit side start ಆಗಬೇಕಂದ್ರೆ to balance brought down, opening balance ಇದು. Okay, so
ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕೊಟ್ಟಿದ್ದಾನೇನು ಹಾ ಅಲ್ಲಿ ಡೆಟರ್ಸ್ ಆಸ್ ಆನ್ 1/1/2016 ಅಂತ ಕೊಟ್ಟಿದ್ದಾನ ಕೊಟ್ಟಿದ್ದಾನ 1/1/2016 that means what the opening balance okay so in this question ಏನು ಮಾಡಿದಾನೆ ಅಂದ್ರೆ ಕ್ಯಾಲೆಂಡರ್ ಇಯರ್ ಅನ್ನು ಕೊಟ್ಟಿದ್ದಾನೆ ಕ್ಯಾಲೆಂಡರ್ ಇಯರ್ so sometimes ಏನು ಕೊಡ್ತಾನೆ ಅಕೌಂಟಿಂಗ್ ಇಯರ್ ಕೊಟ್ಟಿರ್ತಾನೆ ಹೌದಾ ಅಕೌಂಟಿಂಗ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ 31st ಗೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ 1/4/2000 ಡ್ಯಾಶ್ ಮುಂದೆ ಯಾವ ಇಯರ್ ತಗೊಳ್ತೀವಿ ಹೌದಾ 2016 15 ವಾಟ್ ಎವರ್ ಕ್ಲಿಯರ್ ಸೊ ಯಾವತ್ತಿಗೂ ಅಕೌಂಟಿಂಗ್ ಇಯರ್ और ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ 1st ಏಪ್ರಿಲ್ ಗೆ ಸ್ಟಾರ್ಟ್ ಆಗುತ್ತೆ 1st ಏಪ್ರಿಲ್ ಅಂಡ್ ಎಂಡ್ಸ್ ಅಟ್ 31st ಮಾರ್ಚ್ 31st ಮಾರ್ಚ್ ಗೆ ಎಂಡ್ ಆಗುತ್ತೆ ಕಾನ್ಸೆಪ್ಟ್ ಕ್ಲಿಯರ್ ಎಸ್ ಹಾಗಾದ್ರೆ ಸೊ ಈ ಕ್ವೆಶ್ಚನ್ ಅಲ್ಲಿ ಏನು ಮಾಡಿದಾನೆ ಕ್ಯಾಲೆಂಡರ್ ಇಯರ್ ಕೊಟ್ಟಿದ್ದಾನೆ ವಾಟ್ ಎವರ್ ಅಕಾರ್ಡಿಂಗ್ ಟು ಕ್ವೆಶ್ಚನ್ ವಿ ವಿಲ್ ಸಾಲ್ವ್ ದಿಸ್ ಹೌದಾ ಸೊ ಎಷ್ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 15,000 ಎಷ್ಟು 15,000 so 15,000 take that down 15,000 ಆಯ್ತು afterwards next ಏನಿದೆ ನೋಡಿ ಕ್ಯಾಶ್ issued from debtors ಹೌದಾ ಕ್ಯಾಶ್ issued from debtors ಇದೆ debtors ಕಡೆಯಿಂದ ನಮಗೆ ಏನು ಬಂದದ ಕ್ಯಾಶ್ ಬಂದದ ವಾಟ್ ಕಮ್ಸ್ ಇನ್ ಕ್ಯಾಶ್ ಕಮ್ಸ್ ಇನ್ ಅಂದ್ರೆ ನಮಗೆ ಕ್ಯಾಶ್ ಬಂತು ನಾವು ಅಕೌಂಟಿಂಗ್ ರೂಲ್ಸ್ ಹಾಕಿದಾಗ ಅಲ್ಲಿ ಏನು ಬರುತ್ತೆ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಹೋದಾಗ ಅಕೌಂಟಿಂಗ್ ರೂಲ್ಸ್ ತಗೊಂಡಾಗ ರಿಯಲ್ ಅಕೌಂಟ್ ಅಲ್ಲಿ ಬರುತ್ತೆ ಅದಕ್ಕೆ ಏನು ಹೇಳ್ತೀವಿ ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ ರಿಯಲ್ ಅಕೌಂಟ್ ರೂಲ್ಸ್ ಏನು ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಹಾಗಾದ್ರೆ ನಮಗೆ ಏನು ಬಂತು ಅದಕ್ಕೆ ಏನು ಬೇಕು ಡೆಬಿಟ್ ಅನ್ಬೇಕು ಅಂದ್ರೆ ಕ್ಯಾಶ್ ಬಂದಿದೆ ಡೆಬಿಟ್ ಅಂತೀವಿ ಇಲ್ಲಿ ಡೆಟರ್ಸ್ ಬಂದಿದ್ದಾನೆ ಆ ಪರ್ಸನ್ ಕೊಡ್ತಾ ಇದ್ದಾನೋ ತಗೊಳ್ತಾ ಇದ್ದಾನೋ ಕೊಡ್ತಾ ಇದ್ದಾನೆ ಅಂದ್ರೆ ಕ್ರೆಡಿಟ್ ದಿ ಗಿವರ್ ಅಂದ್ರೆ ಆ ಡೆಟರ್ಸ್ ಏನಾಗಬೇಕಂದ್ರೆ 2 ಬರಬೇಕು ಕ್ಲಿಯರ್ ಅವ್ನು ಕ್ರೆಡಿಟ್ ಮಾಡಬೇಕಿಲ್ಲ ಸೊ ಹಾಗಾದ್ರೆ ನಮ್ದು ಎಂಟ್ರಿ ಏನಾಗತ್ತ ಕ್ಯಾಶ್ ಅಕೌಂಟ್ ಡೆಟರ್ ಟು ಡೆಟರ್ಸ್ ಅಕೌಂಟ್ ಓಕೆ ಕ್ಯಾಶ್ ಅಕೌಂಟ್ ಡೆಟರ್ ಟು ಡೆಟರ್ಸ್ ಅಕೌಂಟ್ ಸೊ ಹಾಗಾದ್ರೆ ಡೆಟರ್ಸ್ ಗೆ 2 ಬರಬೇಕು ಹೆಡ್ಡಿಂಗ್ ಗೆ 2 ಬರಬೇಕು ಹಾಗಾದ್ರೆ ಕ್ಯಾಶ್ ಅಕೌಂಟ್ ಯಾವ ಸೈಡ್ ಹೋಗುತ್ತೆ yes so by cash account ಅನ್ನಬೇಕು ಓಕೆ ಸೊ ಬ್ರಾಕೆಟ್ ನಲ್ಲಿ ಏನು ಅಂತ ಕೇಳಿದ್ರೆ ಕ್ಯಾಶ್ issued from ಯಾರು debtors ಕ್ಯಾಶ್ issued from debtors ಅನ್ನಬೇಕು ಸೊ sometimes ಇದು ಏನಾಗಿರುತ್ತೆ ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ ಇದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ನಾವು ಸೊ ಈ ಕ್ವೆಶ್ಚನ್ ಅಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ ಎಷ್ಟಿದೆ ಅದು 72,000 ಆಯ್ತು ನೆಕ್ಸ್ಟ್ ಏನಿದೆ ಡಿಸ್ಕೌಂಟ್ ಅಲೌಡ್ ಇದೆ ಎಸ್ ನಾವೇನ್ ಮಾಡಿವಿ ಥಿಂಕ್ ಪ್ರಾಕ್ಟಿಕಲ್ ನಮ್ಮ ಫಾರ್ಮ್ ಇದೆ ನಾವು ಡೆಟರ್ಸ್ ಏನ್ ಮಾಡಿವಿ ಡಿಸ್ಕೌಂಟ್ ಅಲೌಡ್ ಮಾಡಿದೀವಿ ನಮಗೆ ಇದೇನಾಗುತ್ತೆ ಲಾಸ್ ಆರ್ ಎಕ್ಸ್ಪೆನ್ಸ್ ಹೌದಾ ಲಾಸ್ ಆರ್ ಎಕ್ಸ್ಪೆನ್ಸ್ ಅಂದ್ರೆ ಯಾವ ಅಕೌಂಟ್ ರೂಲ್ಸ್ ಬರುತ್ತೆ ಯಾವ ಅಕೌಂಟ್ ನಾಮಿನಲ್ ಅಕೌಂಟ್ ಏನ್ ಹೇಳುತ್ತೆ ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂಡ್ ಲಾಸ್ ಇಸ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಓಕೆ ಸೊ ಹಾಗಾದ್ರೆ ಎಕ್ಸ್ಪೆನ್ಸ್ ಆರ್ ಲಾಸ್ ಆಗ್ಯದ ಏನ್ ಅನ್ಬೇಕು ಇದಕ್ಕೆ ಡೆಬಿಟ್ ಹಾಗಾದ್ರೆ ಯಾರಿಗೆ ಕೊಟ್ಟಿವಿ ಡಿಸ್ಕೌಂಟ್ ನಾವು ಡೆಟರ್ಸ್ ಕೊಟ್ಟಿವಿ ಹಾಗಾದ್ರೆ ನಮ್ಮ ಎಂಟ್ರಿ ಏನಾಗುತ್ತೆ ಏನು ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಡೆಟರ್ ಟು ಡೆಟರ್ಸ್ ಅಕೌಂಟ್ ಆಗುತ್ತೆ ಓಕೆ ಹಾಗಾದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಬೈ ಏನ್ ಕರಿತೀರಿ ಡಿಸ್ಕೌಂಟ್ ಅಲೌಡ್ ಸೊ ಡಿಸ್ಕೌಂಟ್ ಅಲೌಡ್ ಎಷ್ಟು 600 into our column amount column so next ಏನಿದೆ ಬ್ಯಾಡ್ ಡೆಟ್ಸ್ ಇದೆ ಹೌದಾ ಸೊ ಬ್ಯಾಡ್ ಡೆಟ್ಸ್ ಅಂದ್ರೆ ಹೇಳಿದೆ ನಿಮಗೆ ಬ್ಯಾಡ್ ಡೆಟ್ಸ್ ಎದಕ್ಕೆ ಅನ್ಬೇಕು ನಾವು ವಾಟ್ ಇಸ್ ದ ಡಿಫರೆನ್ಸ್ ಇನ್ ಬಿಟ್ವೀನ್ ಡೌಟ್ಫುಲ್ ಡೇಟ್ಸ್ ಅಂಡ್ ಬ್ಯಾಡ್ ಡೆಟ್ಸ್ what is the difference in between doubtful debts and bad debts or both are same doubtful debts ಮತ್ತು bad debts ಒಂದೇನೋ ಏನು ಬೇರೆ ಬೇರೆ ಇದಾವ ಹೌದಾ doubtful debts ಅಂದ್ರೆ
ಅನುಮಾನಾಸ್ಪದ ನಿಧಿ ಅದು ಬರಬಹುದು ಬರದೇ ಇರಬಹುದು. ಬಟ್ ಬ್ಯಾಡ್ ಡೆಟ್ಸ್ ಅಂದ್ರೆ ಕೆಟ್ಟ ಸಾಲ ಅದು ಏನಾಗುದಿಲ್ಲ ಬರುವುದಿಲ್ಲ. ಆದ್ರೆ ಯಾವುದನ್ನ ಬ್ಯಾಡ್ ಡೆಟ್ಸ್ ಅಂತ ತಿಳಿಬೇಕು, ಯಾವುದನ್ನ ಡೌಟ್ಫುಲ್ ಡೆಟ್ಸ್ ಅಂತ ತಿಳಿಬೇಕು ಅಂತ ತಿಳಿಬೇಕು ನಾವು. ಎಲ್ಲದಕ್ಕೂ ಕಾಮನ್ ಯಾವ್ದು ಬೇಕಾದ್ರೂ ಕರೀದೇನು, ಏನ್ ಬೇಕಾದ್ರೂ ಕರೀದೇನು ಇಲ್ಲ. ಓಕೆ, ಸೊ ದರ್ ಇಸ್ ನಾಟ್ ಲಿಮಿಟೇಷನ್. ಸೊ ನಮಗೆ ಒಂದು ಯಾವುದೋ ಒಂದು ಡ್ಯೂ ಡೇಟ್ ಇದೆ, ಯಾವುದೋ ಒಂದು XYZ ಡೇಟ್ಗೆ ನಮ್ಗೆ ಏನಾಗಬೇಕಾಗಿದೆ ಅಂದ್ರೆ ನಮ್ದು ಡೆಟರ್ಸ್ ಕಡೆಯಿಂದ ದುಡ್ಡು ಬರಬೇಕಾಗಿದೆ, ಹೌದಾ? ಸೊ ಯಾವುದೋ ಒಂದು ಅಮೌಂಟ್ ನಮಗೆ ಬರಬೇಕಾಗಿದೆ ಒಂದು ಸ್ಪೆಸಿಫಿಕ್ ಡೇಟ್ಗೆ. ಆ ಡೇಟ್ದಿಂದ ಆ ಡ್ಯೂ ಡೇಟ್ದಿಂದ ಅಪ್ ಟು 90 ಡೇಸ್, ಎಷ್ಟು 90 ಡೇಸ್. ಉದಾಹರಣೆಗೆ ಇವತ್ತು ಯಾರ ಕಡೆಯಿಂದ ಏನೋ ವಸೂಲಿ ಆಗಬೇಕಾಗಿತ್ತು, ನಮಗೆ ದುಡ್ಡು ಇವತ್ತು ಬರಬೇಕಾಗಿತ್ತು. ಇವತ್ತಿನಿಂದ ಮುಂದಿನ 90 ದಿನಗಳವರೆಗೆ ಆ ದುಡ್ಡನ್ನ, ಆ ಅಮೌಂಟ್ಗೆ, ಆ ಬ್ಯಾಲೆನ್ಸ್ಗೆ ನಾವೇನ್ ಕರಿತೀವಿ ಅಂದ್ರೆ ಡಿಡಿ ಕರಿತೀವಿ. ಡಿಡಿ, ಹೌದಾ? ಡೌಟ್ಫುಲ್ ಡೆಟ್ಸ್. ಕ್ಲಿಯರ್? ಎಲ್ಲಿವರೆಗೆ? 90 ಡೇಸ್ ವರೆಗೆ. ಬಟ್ ಆಫ್ಟರ್ ದಟ್ ಜಸ್ಟ್ 91 ಡೇಸ್ ಆದ್ರೂ ಸಹಿತ ನಾವು ಅದನ್ನ ಏನಂತ ತಿಳ್ಕೊಳ್ತೀವಿ ಅಂದ್ರೆ ಬ್ಯಾಡ್ ಡೆಟ್ಸ್ ಅಂತ ತಿಳ್ಕೊಳ್ತೀವಿ. ಕ್ಲಿಯರ್? ಅದು ಬರುದಿಲ್ಲ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ತಿಳ್ಕೊಂಡು ಬಿಡ್ತೀವಿ. ಕ್ಲಿಯರ್? ಎಸ್, ದಟ್ ಇಸ್ ಅಬೌಟ್ ಡೇಸ್. ಸೊ ಆ ಡೇಸ್ ಮೇಲೆ ಬಹಳ ಇಂಪಾರ್ಟೆಂಟ್ ಆಗತ್ತ. 90 ಡೇಸ್ ಒಳಗಡೆ ಇದ್ರೆ ಅದು ಡೌಟ್ಫುಲ್ ಡೇಟ್ಸ್. ಆಮೇಲೆ 91 ಡೇಸ್ ಆಫ್ಟರ್ ಹೋಯ್ತಾರೆ ಬ್ಯಾಡ್ ಡೇಟ್ಸ್. ಓಕೆ, ಎಸ್. ಹಾಗಾದ್ರೆ ಬ್ಯಾಡ್ ಡೇಟ್ಸ್ ದಟ್ ಮೀನ್ಸ್ ಬರುವುದಿಲ್ಲ, ಲಾಸ್ ಇದೆ, ಹೌದಾ? ಸೊ ಲಾಸ್ ಯಾರಿಂದ ಆಯ್ತು? ನಮಗೆ ಡೆಟರ್ಸ್ ಕಡೆಯಿಂದ ಆಯ್ತು. ಅವನಿಗೆ ದುಡ್ಡು ಬರಲಿಲ್ಲ, ಲಾಸ್ ಇದೆ. ಲಾಸ್ ಯಾವ ಅಕೌಂಟ್ ರೂಲ್ಸ್ ಅಲ್ಲಿ ಬರುತ್ತೆ? ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಏನ್ ಹೇಳುತ್ತೆ ನಮಗೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂಡ್ ಲಾಸಸ್ ಅಂತ ಹೇಳುತ್ತೆ. ಓಕೆ, ಸೊ ಅಂದ್ರೆ ಏನ್ ಎಕ್ಸ್ಪೆನ್ಸ್ ಅಂಡ್ ಲಾಸಸ್ ಇದಾವೋ ಡೆಬಿಟ್ ಇರಬೇಕು ಅದಕ್ಕೆ. ಸೊ ಇಲ್ಲಿ ಬ್ಯಾಡ್ ಡೆಟ್ಸ್ ಬೈ ಬ್ಯಾಡ್ ಡೆಟ್ಸ್ ಅಂದ್ರೆ ಎಷ್ಟು? 400. ಸೊ 400 ಆಯ್ತು. 400. ಕ್ಲಿಯರ್? ಎಸ್ ಆರ್ ನೋ? ಇಸ್ ಇಟ್ ಕ್ಲಿಯರ್? ಎಸ್. ದಟ್ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ಸ್. ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ಸ್. ಸೊ ಕಸ್ಟಮರ್ ಕಡೆಯಿಂದ ಗೂಡ್ಸ್ ರಿಟರ್ನ್ ಆಗಿದೆ. ದಟ್ ಕಸ್ಟಮರ್ ಬಿಕಮ್ಸ್ ವಾಟ್? ದಿ ಡೆಟರ್ಸ್. ಕಸ್ಟಮರ್ ನಮಗೆ ಏನು ಅಂತ ಕೇಳಿದ್ರೆ ಡೆಟರ್ಸ್. ಸರಿ, ಹೆಂಗ್ರಿ? ನಮ್ಮ ವಸ್ತುಗಳನ್ನ ಖರೀದಿ ಮಾಡೋ ಯಾರು? ಗ್ರಾಹಕ, ಹೌದಾ? ಆ ಗ್ರಾಹಕ ಒಂದು ವೇಳೆ ಕ್ಯಾಶ್ ಕೊಟ್ಟಾದ್ರೆ ನಾವು ಜಸ್ಟ್ ಗ್ರಾಹಕ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಅದೇ ಗ್ರಾಹಕ ನಮ್ಮ ಕಡೆಯಿಂದ ವಸ್ತುಗಳನ್ನ ಖರೀದಿ ಮಾಡಿದ, ಉದ್ರಿ ಖರೀದಿ ಮಾಡಿದ ಅಂದ್ರೆ he becomes what? Customer becomes ಕಾನ್ಸೆಪ್ಟ್ ಕ್ಲಿಯರ್? ಹಾಗಾದ್ರೆ ನಾವ್ ಏನ್ ಮಾಡಿವಿ ಅಂದ್ರೆ ನಮ್ಮ ವಸ್ತುಗಳನ್ನ ಯಾರಿಗೆ ಮಾರಿದೀವಿ? ಈ ಕಸ್ಟಮರ್ ಅಥವಾ ಡೆಟರ್ಸ್ ಮಾರಿದೀವಿ, ಹೌದಾ? ಇನ್ ಕೇಸ್ ಅವರಿಗೆ ಅದು ಏನು ಡ್ಯಾಮೇಜ್ ಅನ್ಸಿರ್ಬೇಕು, ಅಥವಾ ಅವರಿಗೆ ಅದು ಸರಿ ಅನ್ಸಿರ್ಲಿಕ್ಕಿಲ್ಲ, ಅಥವಾ ಅವರಿಗೆ ಅದು ಬೇಡ ಇರಬೇಕು, ಬೇರೆ ಯಾವುದೋ ಹೊಸದು ಬೇಕಾಗಿರ್ಬೇಕು. ವಾಟ್ ಎವರ್ ದಟ್, ದಿ ಲಾಟ್ ಆಫ್ ದಿ ರೀಸನ್ಸ್ ಆರ್ ದೇರ್. ಓಕೆ, ಸೊ ಯಾವುದೋ ಕಾರಣದಿಂದ ಆ ಡೆಟರ್ಸ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ನಮಗೆ ವಾಪಸ್ ಕಳಿಸಿದ್ದಾರೆ. ವಸ್ತುಗಳನ್ನು ಏನ್ ಮಾಡಿದ್ದಾರೆ? ವಾಪಸ್ ಕಳಿಸಿದ್ದಾರೆ. ಗೂಡ್ಸ್ ರಿಟರ್ನ್ ಫ್ರಮ್ ಡೆಟರ್ಸ್ ಆರ್ ಕಸ್ಟಮರ್ಸ್ ಅಂದಿದ್ದಾರೆ, ಹೌದಾ? ಕಸ್ಟಮರ್ ಕಡೆಯಿಂದ ಗೂಡ್ಸ್ ನಮಗೆ ಬಂತು. ಹಾಗಾದ್ರೆ ನಾವ್ ಏನ್ ಮಾಡಿದೀವಿ? ಇದಕ್ಕಿಂತ ಮುಂಚೆ ರಿಟರ್ನ್ ಬರಬೇಕಾದಾಗ ವಸ್ತುಗಳನ್ನ ಮಾರಿದೀವಿ. ಮಾರಿದ್ದು ಏನು ಬಂತಂದ್ರೆ ನಮಗೆ ವಾಪಸ್ ಬಂತು. ಹಾಗಾದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ಕರೀತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್. ಯಾವ ಅಕೌಂಟ್ ರೂಲ್ಸ್ ಹಾಕ್ತೀವಿ? ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ಸ್ ಬಂತು. ಡೆಬಿಟ್ ವಾಟ್ ಕಮ್ಸ್ ಇನ್ ಅಂದಾಗ ಇಲ್ಲಿ ಏನಾಗುತ್ತೆ? ನಮಗೆ ಸೇಲ್ಸ್ ಮಾಡಿದ್ದು ರಿಟರ್ನ್ ಬಂತು. ಯಾರ ಕಡೆಯಿಂದ ಬಂತು? ಡೆಟರ್ಸ್ ಕಡೆಯಿಂದ ಬಂತು. ಹಾಗಾದ್ರೆ ಜರ್ನಲ್ ಎಂಟ್ರಿ ಏನಾಗುತ್ತೆ? ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟರ್ ಟು ಡೆಟರ್ಸ್. ಓಕೆ, ಎಸ್. ಸೊ ಇಲ್ಲಿ ಬೈ ಸೇಲ್ಸ್ ರಿಟರ್ನ್ ಅಕೌಂಟ್. ಓಕೆ, ಬೈ ಸೇಲ್ಸ್ ರಿಟರ್ನ್ ಅಕೌಂಟ್ ಅಂತ ಬೇಕಾಗುತ್ತೆ. ಇದೇನು ಅಂತ ಕೇಳಿದ್ರೆ ಬ್ರಾಕೆಟ್ ನಲ್ಲಿ ಬರೀರಿ. ಬ್ರಾಕೆಟ್
Yes or no? Yes. Yes. The next. ಇಷ್ಟಾದ್ರೆ ನೆಕ್ಸ್ಟ್ ಹೋಗೋಣ. ಏನ ಮುಂದೆ ನೋಡ್ರಿ ಏನಿದೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾನ. ಎಸ್, ಕ್ರೆಡಿಟ್ ಸೇಲ್ಸ್ ಉದ್ರಿ ಏನ್ ಮಾಡಿವಿ, ಮಾರಿವಿ. ಯಾರಿಗೆ ಮಾರಿವಿ? ಡೆಟರ್ಸ್. ಕಸ್ಟಮರ್ ಮಾರಿವಲ್ಲ, ಕಸ್ಟಮರ್ ಬಿಕಮ್ಸ್ ಏನಾಗ್ತಾನೆ, ಡೆಟರ್ಸ್ ಆಗ್ತಾನೆ. ಹಾಗಾದ್ರೆ ನನಗೆ ಹೇಳಿ, ಕ್ಯಾಶ್ಗೆ ಮಾರಿದಾಗ ನಮ್ಗೆ ಎಂಟ್ರಿ ಏನಾಗುತ್ತೆ? ಇನ್ ಕೇಸ್ ವಸ್ತುಗಳನ್ನ ಮಾರಿದೀವಿ, ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್, ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್, ಅವಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ ನಮ್ದು? ಕ್ಯಾಶ್ ಅಕೌಂಟೆಡ್ ಟು ಸೇಲ್ಸ್ ಅಕೌಂಟ್ ಆಗುತ್ತೆ. ಕ್ಯಾಶ್ ಅಕೌಂಟೆಡ್ ಟು ಸೇಲ್ಸ್. Why? Because what comes in? Cash comes in, goods goes out. ಹೌದಾ? ಕ್ಯಾಶ್ ಮತ್ತು ಗೂಡ್ಸ್ ಹೋಯ್ತು, ಅವಾಗ ಎಂಟ್ರಿ ಏನಾಗತ್ತ? ಏನಾಗತ್ತ ನಮ್ದು ಎಂಟ್ರಿ? ಕ್ಯಾಶ್ ಅಕೌಂಟೆಡ್ ಟು ಸೇಲ್ಸ್ ಆಗುತ್ತೆ. ಬಟ್ ಇನ್ ಕೇಸ್ ಉದ್ರಿ ಮಾಡಿದೀವಿ ಅಂದ್ರೆ ಕ್ಯಾಶ್ ಅಂತ ಬರೀತೀವೇನು? ಕ್ಯಾಶ್ ಅಂತ ಬರೀದಿಲ್ಲ. ಆದ್ರೆ ಯಾರು ನಮ್ಮ ಕಡೆಯಿಂದ ಖರೀದಿ ಮಾಡಿದಾರೋ ಅವ್ರ ಹೆಸರನ್ನ ಹಚ್ಚಿಡ್ತೀವಿ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ. ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಏನ್ ಮಾಡ್ತೀವಿ? ಯಾರು ನಮ್ಮ ಕಡೆಯಿಂದ ಉದ್ರಿ ಖರೀದಿ ಮಾಡಿದಾರೋ ಅವ್ರ ಹೆಸರನ್ನ ಹಚ್ಚಿಡ್ತೀವಿ. ಹಾಗಾದ್ರೆ ಯಾರು ಖರೀದಿ ಮಾಡಿದ್ದಾರೆ? ಡೆಟರ್ಸ್. ಓಕೆ, ಹಾಗಾದ್ರೆ ಹೂ ಇಸ್ ದ ರಿಸೀವರ್? ಡೆಟರ್ ಇಸ್ ದ ರಿಸೀವರ್. ಡೆಟರ್ಸ್ ಪರ್ಸನ್ ಥಿಂಗ್ ಎಕ್ಸ್ಪೆನ್ಸ್? ಪರ್ಸನ್. ಪರ್ಸನ್ ಅಂದ್ರೆ ಯಾವ ಅಕೌಂಟ್ ಬಂತು? ಪರ್ಸನಲ್ ಅಕೌಂಟ್ ಬಂತು. ಪರ್ಸನಲ್ ಅಕೌಂಟ್ ಏನ್ ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಹೌದಾ? ಸೊ ಇದು ರೂಲ್ಸ್, ಹೌದಾ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಹಾಗಾದ್ರೆ ಸೊ ಅವನು ಏನ್ ಮಾಡಿದಾನೆ? ವಸ್ತುಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಸೊ ಅವಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ ನಮ್ಗೆ? ಡೆಟರ್ಸ್ ಅಕೌಂಟೆಡ್ ಟು ಸೇಲ್ಸ್. ಬಟ್ ಯಾವ ಸೇಲ್ಸ್ ಅದು? ಕ್ರೆಡಿಟ್ ಸೇಲ್ಸ್. ಕ್ಲಿಯರ್? ಸೊ ಜರ್ನಲ್ ಎಂಟ್ರಿ ಆಯ್ತು, ಡೆಟರ್ಸ್ ಅಕೌಂಟೆಡ್ ಟು ಕ್ರೆಡಿಟ್ ಸೇಲ್ಸ್. ಇದು ಏನಾಗಿರುತ್ತೆ? ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ ಸಮಟೈಮ್ಸ್. ಸೊ ಕ್ವಶನ್ ಅಲ್ಲಿ ಕೊಟ್ಟಿದ್ದ ಅಂದ್ರೆ ಓಕೆ, ಕೊಡ್ಲಿಲ್ಲ ಅಂದ್ರೆ ಸಮಟೈಮ್ಸ್ ಇದು ಏನಾಗಿರುತ್ತೆ? ಬ್ಯಾಲೆನ್ಸಿಂಗ್ ಫಿಗರ್. ಎಷ್ಟು? 68,000. ಹಾಗಾದ್ರೆ ಈಗ ನನಗೆ ಹೇಳ್ರಿ, ಯಾವ ಸೈಡ್ ಜಾಸ್ತಿ ಇದೆ? ಡೆಬಿಟ್ ಸೈಡ್ ಆರ್ ಕ್ರೆಡಿಟ್ ಸೈಡ್? ಡೆಬಿಟ್ ಸೈಡ್ ಜಾಸ್ತಿ ಇದೆ. ಸೊ ಯಾವ ಸೈಡ್ ಜಾಸ್ತಿ ಇದೆ ಮೊದಲು ಅದನ್ನು ಟೋಟಲ್ ಮಾಡಬೇಕು. ಇದೆಷ್ಟು? 83,000. So 83,000, forward that balance to credit side. 83,000 ಇನ್ನ 83,000 ತಗೊಂಡಿವಿ. ಹಾಗಾದ್ರೆ ಡಿಫರೆನ್ಸ್ ಸಾರಿ ಇದರೊಳಗಡೆ ಇಲ್ಲಿ ಏನು ಬರ್ದಿರಲ್ಲ, ಇದೇನು ಅಮೌಂಟ್ ಬರ್ದಿರಲ್ಲ, ಇದರೊಳಗಡೆ ಲೆಸ್ ಮಾಡ್ರಿ ಅಂದ್ರೆ ಆ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ? ಓನ್ಲಿ 9,000 ಬಂತು. 9,000. This balance is called by ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಗೊತ್ತಿರಲಿಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂತು. ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್. ಇದೇನಂದು ಬ್ಯಾಲೆನ್ಸಿಂಗ್ ಫಿಗರ್. ಸೊ ಬೈ ದಿಸ್ ಕ್ಲೋಸಿಂಗ್. ಇಸ್ ಇಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ಸೊ ನಿಮ್ಮ ಎಕ್ಸಾಮ್ ದಲ್ಲಿ ಯಾವ್ಯಾವ ಕೇಳುವಂತ ಚಾನ್ಸಸ್ ಇದೆ ಅಂತ ಕೇಳಿದ್ರೆ ಯಾವ ಸ್ಕಿಪ್ ಮಾಡಿರ್ತಾನೆ ಅಂದ್ರೆ ಒಂದು ಕ್ಯಾಶ್ ಇಶ್ಯೂಡ್ ಸ್ಕಿಪ್ ಮಾಡಬಹುದು, ಇದೊಂದು ಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ಕೊಟ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರೋದಿಲ್ಲ, ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು. ಆನ್ಸರಿಂಗ್ ಪಾರ್ಟ್ ಇಷ್ಟು, ಒಂದು ಕ್ಯಾಶ್ ಅಕೌಂಟ್ ಆಯ್ತು, ಒಂದು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ಇದು ಎರಡದು. ಈ ಸೈಡ್ ಅಲ್ಲಿ ಸಮ್ ಟೈಮ್ಸ್ ಎಲ್ಲ ಕೊಟ್ಟಿರ್ತಾನೆ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರೋದಿಲ್ಲ, ಇದನ್ನ ಫೈಂಡ್ ಔಟ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಫಿಗರ್ ಆಯ್ತು 3. ಇನ್ನೊಂದು ಎಲ್ಲ ಕೊಟ್ಟಿರ್ತಾನೆ, ಓಪನಿಂಗ್ ಬ್ಯಾಲೆನ್ಸ್, ಕ್ಯಾಶ್ ಇಶ್ಯೂಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಡ್ತಾನೆ. ಕ್ರೆಡಿಟ್ ಸೇಲ್ಸ್ ಬದಲು ಏನು ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಇಷ್ಟು ಬ್ಯಾಲೆನ್ಸಿಂಗ್ ಫಿಗರ್ಸ್ಗಳು. ಸೊ ಯಾವ್ದು ಇರೋದಿಲ್ಲೋ ಅದನ್ನು ಫೈಂಡ್ ಔಟ್ ಮಾಡೋದು ಇಷ್ಟ. ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ಸೊ ಇಷ್ಟಾದ್ರೆ ನಮ್ದು ಎಷ್ಟು ಮಾರ್ಕ್ಸ್ ಇದು? 5 ಮಾರ್ಕ್ಸ್. ಕ್ಲಿಯರ್?